ನಮಸ್ಕಾರ ಕಣ್ರಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ ಕಣಪ್ಪ. ರಾಜಕೀಯಕ್ಕೆ ಬಂದಮೇಲೆ ಫುಲ್ಲು ಫ್ರೀಡಮ್ ಆಗಿದ್ದೀನಿ, ಬಾಂಬಾಟ್ ಆಗಿದ್ದೀನಿ. ಏನಪ್ಪ ಅಂದರೆ ಮ್ಯಾಟ್ರು, ಇವತ್ತು ಧರ್ಮಸ್ಥಳಕ್ಕೆ ವಿಜೇಂದ್ರ ಅವರು ಕೂಡ ಹೋಗ್ಬಿಟ್ಟವ್ರಪ್ಪ. ಬಿ ಜೆ ಪಿ ಎಲ್ಲ ಫುಲ್ಲು ಸಂಘಗಳೆಲ್ಲ ಸೇರ್ಕೊಂಡು ಹೋಗ್ಬಿಟ್ಟವ್ರೆ ಕಣಪ್ಪ ಧರ್ಮಸ್ಥಳಕ್ಕೆ. ಅದು ಏನಾಗ್ಬಿಟ್ಟದೆ ಅಂದರೆ ಪಾಪ ಅಲ್ಲಿ ಭಾರತ್ ಮಾತಾ ಕಿ ಜೈ ಅಂಥೇಳಿ ಎಲ್ಲ ಧರ್ಮಸ್ಥಳ ಮಂಜುನಾಥನ ಆಶೀರ್ವಾದ ಪಡೆದು ಎಲ್ಲರೂ ಹೋಗೋರು ಅಲ್ಲಿಗೆ. ಆದರೆ ಇಲ್ಲಿ ಪಾಪ ನಮ್ಮ ಡಿ ಕೆ ಸಾಹೇಬ್ರಿಗೆ ಬೇಜಾರಾಗ್ಬಿಟ್ಟದಂತೆ ಕಣಪ್ಪ. ಧರ್ಮಸ್ಥಳ ಯಾರ್ದು ಅಲ್ಲ, ಬಿ ಜೆ ಪಿ ಅವ್ರದ್ದು ಏನಲ್ಲ ಅದು ಅಂತ ಹೇಳ್ಬಿಟ್ಟವ್ರೆ. ಪಾಪ ಯಾರಿಗೋ ಕಿವಿ ಬಿದ್ಬಿಟ್ಟದೆ ಕಣ್ಲ, ಪಾಪಗಳು ಅಂತ ಬೇಜಾರಾಗ್ಬಿಟ್ಟವ್ರಿ ನಮ್ಮ ಬಿ ಜೆ ಪಿ ಕಡೆಯವರು. ಇವ್ರು ಯಾಕೆ ಹಿಂಗೆ ಹೇಳ್ಬಿಟ್ಟವ್ರಿ ಅಂತ. ಅಲ್ಲಿ ಹೋಗಿದ್ದಕ್ಕೆ ಇವ್ರಿಗೆ ಯಾಕೆ ಬೇಜಾರಾಗೋದು ನಮಗೂ ಗೊತ್ತಿಲ್ಲ ಕಣ್ರಪ್ಪ. ನಿಮ್ಗೇನಾರ ಗೊತ್ತೈತಾ? ಗೊತ್ತಿಲ್ಲ ಕಣಪ್ಪ. ರಾಜಕೀಯನೇ ಹಂಗೆ ಕಣ್ರಪ್ಪ, ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ. ಇದಷ್ಟೇ ಅಲ್ಲ ಕಣಪ್ಪ, ಸಿನಿಮಾ ಇಂಡಸ್ಟ್ರಿಯಲ್ಲೂ ಅಷ್ಟೇ ಕಣಪ್ಪ, ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ. ನಮ್ಮ ಉಪೇಂದ್ರ ಸರ್ ಅವ್ರು ಹೇಳಿಲ್ಲ ಏನಪ್ಪ, ಒಬ್ರಿಗೆ ಕಂಡ್ರೆ ಒಬ್ರಿಗಾಗಲ್ಲ ಇಲ್ಲಿ ಅಂತ. ಎಲ್ಲ ಕಡೆ ಕಣಪ್ಪ, ಎಲ್ಲ ಕಡೆ ರಾಜಕೀಯ ಇದ್ದೇ ಇರುತ್ತೆ, ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ ಅಂತ. ಅದು ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಫ್ಯಾಕ್ಟ್ರಿ ಆಗಿರ್ಬೋದು, ಗಾರ್ಮೆಂಟ್ಸ್ ಆಗಿರ್ಬೋದು, ಪ್ರತಿಯೊಂದು ಜಾಗದಲ್ಲೂ ಹಂಗೆ ಕಣಪ್ಪ. ಎಲ್ಲರಿಗೂ ಅಡ್ಜಸ್ಟ್ ಆಗೋ ಜಾಗ ಯಾವುದು ಗೊತ್ತಿಲ್ಲ ಕಣಪ್ಪ. ಇನ್ನವ್ರಿಗೆ ಯಾರಿಗೂ ಕಣ್ಣು ಹಿಡಿಯೋಕ್ಕಾಗಿಲ್ಲ. ಎಲ್ಲ ಜಾಗ ಎಲ್ಲರೂ ಒಟ್ಟಿಗಿರುವಂಥ ಜಾಗ ಯಾವುದು ಅಲ್ಲ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ನಾವೆಲ್ಲ ಭಾರತ ಪ್ರಜೆಗಳು. ಆದರೆ ಭಾರತದವರು ಒಳಗಡೆ ಇದ್ಬಿಟ್ಟು ಅಲ್ಲಲ್ಲಿ ಪಕ್ಕದ ಏರಿಯಾದಿಂದ ಇನ್ನೊಬ್ರು ಏರಿಯಾ ಕಂಡ್ರಾಗಲ್ಲ, ಪಕ್ಕದ ಮನೆಯೊಳಗೆ ಫಸ್ಟ್ ಫ್ಲೋರ್ ಒಳಗೆ ಕಂಡ್ರೆ ಸೆಕೆಂಡ್ ಫ್ಲೋರ್ ಒಳಗೆ ಆಗಲ್ಲ. ಹಂಗಾಗ್ಬಿಟ್ಟದೆ ಕಣಪ್ಪ ಪ್ರಪಂಚ. ಬಲು ಭಾರತ್ ಮಾತಾ ಕಿ ಜೈ ಅಂತ ಹೇಳಕ್ಕೆ ಮಾತ್ರ ಸಾಧ್ಯ ಕಣಪ್ಪ ಎಲ್ಲರೂ ಸೇರಿ. ಅದರ ವೈರಿತನ ಇಲ್ಲಿಲ್ಲೇ ಬೆಳೆದ್ಬಿಡೋದೆ ಕಣಪ್ಪ. ಈಗ ಹಂಗೆ ಆಗ್ಬಿಡೋದಪ್ಪ. ಕಾಂಗ್ರೆಸ್ಸು, JDS, BJP ಸಂಘಗಳಲ್ಲಿ ಯಾರ್ಯಾರು ಯಾವ ಕಡೆ ಏನು ಎತ್ತ ಯಾವ ಜಂಪ್ ಆಗ್ತಾರೆ, ಏನು ಎತ್ತ ಏನು ಹೇಳೋಕ್ಕಾಗಲ್ಲ ಕಣಪ್ಪ. ರಾಜಣ್ಣ ಅವ್ರೆ ಬೇರೆ ಪಾಪ, ಅವ್ರ ಕಡೆಯವರೆಲ್ಲ ಹೋರಾಟಕ್ಕೆ ಇಳಿದ್ಬಿಟ್ಟವ್ರೆ ಕಣಪ್ಪ. ನಮ್ಮ ರಾಜಣ್ಣ ಅವ್ರನ್ನ ಹೊರಗೆ ಹಾಕ್ಬಿಟ್ರಲ್ಲ ಕಾಂಗ್ರೆಸ್ ಸರ್ಕಾರದಿಂದ. ಈಗ BJP ಅವರು ವೆಲ್ಕಮ್ ಮಾಡ್ತಾರೆ ಅನ್ನೋದು ಕೂಡ ನಾವು ಕಾದು ನೋಡ್ಬೇಕಾಗದೆ ಕಣಪ್ಪ. ಆದರೆ ಧರ್ಮಸ್ಥಳಕ್ಕೆ ಹೋಗೋರಲ್ಲ BJP ಅವರೆಲ್ಲ ಪಾಪ. ನಿನ್ನೆ ಒಂದು ಟೀಮ್ ಹೋಗಿ ಬಂತು, ವಿಶ್ವನಾಥ್ ಅವರು ಇವರೆಲ್ಲ ಹೋಗಿ ಬಂದರು. ಇವತ್ತು ವಿಜೇಂದ್ರ ಅವರು ಹೋಗೋರೆ, ಅವ್ರ ತಂಡನ ಕರ್ಕೊಂಡು ಹೋಗ್ಬಿಟ್ಟವ್ರಿ. ಎಲ್ಲ ಅಲ್ಲಿ ಜೈಕಾರ ಆಗ್ತಾವ್ರೆ ಕಣಪ್ಪ. ಪಾಪ ಕಾಂಗ್ರೆಸ್ ಅವರು ಇಲ್ಲಿ ಬೇಜಾರಾಗ್ಬಿಟ್ಟವ್ರೆ. ಕಾರಣ ಏನು ಎತ್ತ ಏನು ಅಂತ ಗೊತ್ತಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಅವ್ರು ಹೋಗ್ಬೇಕಾಗಿತ್ತು, ನಾವು ಹೋಗಂಗಿದ್ರೆ ಮೊದಲೇ ಹೋಗ್ಬಿಡ್ಬೇಕಾಗಿತ್ತಪ್ಪ. ಇವ್ರು ಹೋದ್ಮೇಲೆ ಅವ್ರು ಯಾಕಪ್ಪ ಹೊಟ್ಟೆ ಉರಿ ಪಡಬೇಕು? ಏನೇನಾಯ್ತಪ್ಪ ಅವ್ರವ್ರ ವಿಚಾರಗಳು ಆಚಾರ್ಯಗಳೆಲ್ಲ ಅಲ್ಲೇ ವಿಧಾನಸಭೆಯಲ್ಲೇ ಗೊತ್ತಾಗ್ಬಿಟ್ಟಿರ್ತೈತೆ. ಯಾರ್ಯಾರು ಬೇಕು ಹೋಗಾಡ್ತಾರೆ ಏನು ಎತ್ತ ಅಂತ. ಈಗ ವಾಪಸ್ ಬಂದ್ಮೇಲೆ ನೋಡ್ಬೇಕು ಕಣಪ್ಪ, ಏನಾಯ್ತದೆ ಏನಿಲ್ಲ ಎತ್ತ ಅಂತ. ಓಕೆನಾ ಕಣಪ್ಪ? ಇನ್ನೊಂದು ವಿಚಾರ ಯಾಕಂಡ್ರಪ್ಪ, TC ಸಾಹೇಬ್ರಿಗೆ, G ಪರಮೇಶ್ವರ ಸಾಹೇಬ್ರಿಗೆ SIT ಧರ್ಮಸ್ಥಳದಲ್ಲಿ ಏನು ಮಾಡೋ ಆ ರಿಪೋರ್ಟ್ ಎಲ್ಲ ಏನು ತನಿಖೆ ಎಲ್ಲ ಮಾಡಿದ್ಮೇಲೆ ರಿಪೋರ್ಟ್ ಬಂದೈತಂತೆ ಕಣಪ್ಪ. ನಾಳೆ ಸದನದಲ್ಲಿ G ಪರಮೇಶ್ವರ ಸಾಹೇಬರು ಅದರ ಬಗ್ಗೆ ಪ್ರಸ್ತಾಪ ಮಾಡೋರವ್ರೆ. ಆತ್ಮಸಾಕ್ಷಿ, ನಿಮಗೆ ಅನುಮಾನ ಬರೋದು ಬೇಡ. ಆತ್ಮಸಾಕ್ಷಿಯಿಂದ ಕೆಲಸ ಮಾಡ್ತಿದ್ದೇನೆ. ಆತ್ಮಸಾಕ್ಷಿಯಿಂದ SIT ಮಾಡಿದ್ದೇವೆ. ಆತ್ಮಸಾಕ್ಷಿಯಿಂದ ಈ ರಾಜ್ಯಕ್ಕೆ, ಈ ನಾಡಿಗೆ ಉತ್ತರವನ್ನ, ಸತ್ಯವನ್ನ ಹೊರತರ್ತೀವಿ. ಮಾರ್ಕ್ ಮೈ ವರ್ಡ್. ಇದರಲ್ಲಿ ಯಾವುದೇ ಅನುಮಾನ ಬೇಡ ದಯಮಾಡಿ. ಆದ್ರಿಂದ ಮಾನ್ಯ ಅಧ್ಯಕ್ಷರೇ, ಈ ಎಲ್ಲ ಪ್ರಶ್ನೆಗಳು, ಇದಕ್ಕೆ ಉತ್ತರಗಳು ಸಿಗೋದೇ SIT ಆದಮೇಲೆ, SITಯ ವರದಿ ಆದಮೇಲೆ. ಆದ್ರಿಂದ ಮಾನ್ಯ ಸದಸ್ಯರಿಗೆಲ್ಲರಿಗೂ ಕೂಡ ನಾನು ಅವರು ಭಾಗವಹಿಸಿ ಸಲಹೆಗಳನ್ನು ಕೊಟ್ಟಿದ್ದಾರೆ, ಸೂಚನೆಗಳನ್ನು ಕೊಟ್ಟಿದ್ದಾರೆ, ಟೀಕೆನೂ ಮಾಡಿದ್ದಾರೆ. ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಹಾಗಾಗಿ ಇಷ್ಟು ಮಾತುಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಓಕೆನಪ್ಪ? ಎಲ್ಲ ರಿಪೋರ್ಟ್ಗಳು ಏನು ಬಂದೈತೆ ಏನು ಎತ್ತ SIT ಅವರು ಕಳಿಸ್ಕೊಟ್ರು ಅಂತ ರಿಪೋರ್ಟು ನಮ್ಮ ಗೃಹ ಸಚಿವ G ಪರಮೇಶ್ವರ ಸಾಹೇಬ್ರ ಕೈಗೆ ಬಂದೈತಂತೆ. ನಾಳೆ ಸದನದಲ್ಲಿ ಅದನ್ನು ಪ್ರಸ್ತಾಪ ಮಾಡ್ತಾರೆ. ಆ ವಿಚಾರ ಏನಾಗೈತೆ, ಎತ್ತ, ಯಾರು, ಏನು, ಅವು ಯಾವ್ಯಾವು ಎತ್ತ ಎಲ್ಲವನ್ನು ಡೀಟೇಲ್ಸ್ ನಿಮಗೆ ಕೊಡ್ತಾರೆ ಕಣ್ರಪ್ಪ. ನಾವು ಕಾದು ನೋಡ್ಬೇಕು ಕಣ್ರಪ್ಪ. ಇಷ್ಟು ದಿವಸದಿಂದ ನೋಡ್ತಾ ಇದ್ವಿ ನಾವು, ಏನಾಯ್ತದೆ ಏನಾಗಿದೆ ಎತ್ತ ಏನು ಅಂತ ನಾವು ಕಾಯ್ತಾ ಇದ್ವಿ ಸುದ್ದಿಗೆ. ಕರೆಕ್ಟ್ ಅಲ್ಲೇನಪ್ಪ? ಈಗ ನಾಳೆ ಸುದ್ದಿ ಬಂದದೆ, ಏನೈತೆ ಏನು ಎತ್ತ ಅಂತೆಲ್ಲ ಕರೆಕ್ಟಾಗಿ ಅವ್ರು ತನಿಖೆ ಮಾಡಿ ಕೊಟ್ಟವ್ರಂತೆ ಕಣಪ್ಪ. ಜೀವನದಲ್ಲಿ ಎರಡು ದಾರಿ ಇದೆ, ಒಂದು ಸಂಘರ್ಷದ ದಾರಿ, ಒಂದು ಸಂಯಮದ ದಾರಿ. ನಾನು ಎರಡನೇ ದಾರಿಸ್ಕೊಂಡಿದ್ದೀನಿ ಅಶೋಕ್. ಅಲ್ಲ, ಸಂಯಮದ ದಾರಿಯನ್ನು ಆರಿಸ್ಕೊಂಡಿದ್ದೀನಿ. ನೀವು ಸಂಯಮ, ಅವರು ಸಂಘರ್ಷ, ಇಬ್ರು ಪಕ್ಕದಲ್ಲೇ ಇದ್ದೀರಲ್ಲ, ಆಶ್ಚರ್ಯ. ಅಲ್ಲ, ನಮ್ಮನ್ನ ನೀವು ಬೇರ್ಪಡಿಸಕ್ ಹೋಗ್ಬೇಡಿ, ಆಗೋದಿಲ್ಲ. ನಮ್ಮನ್ನ ಯಾಕೆ ಬೇರ್ಪಡಿಸಕ್ ಹೋಗ್ತೀರಾ? ಪರಮೇಶ್ವರ್ ಅವರೇ,
ಅವರು ನಾನು ಒದ್ದು ಅಧಿಕಾರ ತಗೋತೀನಿ ಅಂತಾರೆ, ನೀವು ನಾನು ಮೌನವಾಗಿದ್ದ ಅಧಿಕಾರ ತಗೋತೀನಿ ಅಂತ ಹೊರಟಿದ್ದೀರಿ. ಈಗ ಯಾರು ಪಾಲಾಗುತ್ತಿದ್ದು ಅಂತ ನನ್ನ ಪ್ರಶ್ನೆ ಅಷ್ಟೇ. ಕಾಯ್ದು ನೋಡಿ, ಕಾಯ್ದು ನೋಡಿ. ಇವತ್ತು ಮಾನ್ಯ ಅಧ್ಯಕ್ಷರೇ ಬಹಳ ಸಲಹೆಗಳನ್ನು ಮಾನ್ಯ ಸದಸ್ಯರುಗಳು ಕೂಡ ಕೊಟ್ಟಿದ್ದಾರೆ. ಕೇರಳದ ಅಸೆಂಬ್ಲಿ ವಿಚಾರ ಮಾಡಿದರೆ ನಾನು ಅದನ್ನು ಪ್ರಸ್ತಾಪ ಮಾಡೋದಿಲ್ಲ. ಇಲ್ಲಿ ಅವ್ರೇನು ಮಾಡ್ಕೊಂಡಿದ್ದಾರೆ ಅದು ಅವ್ರಿಗೆ ಬಿಟ್ಟಿದ್ದು. ನಮ್ಮ ಸದನದಲ್ಲಿ, ಇಂಥ ಪವಿತ್ರವಾದ ಸದನದಲ್ಲಿ ಬೇರೆ ಒಂದು ಸದನದಲ್ಲಿ ನಡೆದಂಥ ಚರ್ಚೆನ ನಾನಿಲ್ಲಿ ಎತ್ತೋದಕ್ಕೂ ಕೂಡ ಹೋಗೋದಿಲ್ಲ. ಮಾನ್ಯ ಸುರೇಶ್ ಗೌಡರು ನಮ್ಮ ಜಿಲ್ಲೆಯವರು. ಇನ್ನೂ ಅದೇ ಈಗ ಬರೀ ಜಸ್ಟ್ 25% ಆಗೋದಂತ ನನಗೆ ಅನ್ನಿಸ್ತೈತೆ. ಇನ್ನು 75% ಐತೆ ಮಾಡುವಂಥದ್ದು ತನಿಖೆ. ಸೊ ಮಾಡಿ ಎಲ್ಲ ಒಪ್ಪಿಸ್ತಾರೆ. ನಾಳೆ ಪರಮೇಶ್ವರ್ ಸಾಹೇಬ್ರ ಮಾತುಗಳನ್ನ ನಾವೆಲ್ಲ ಕೇಳಬೇಕು, ಕಾಯ್ತಾ ಇದ್ದೀವಿ ಕಣಪ್ಪ. ನಮ್ಮ ಗೃಹ ಸಚಿವರು ಜಿ ಪರಮೇಶ್ವರ್ ಸಾಹೇಬರು ಎಲ್ಲ ಸದನದಲ್ಲಿ ಹೇಳೋರವ್ರೆ, ಸೈಲೆಂಟಾಗಿ ಕೂತ್ಕೊಂಡು ಎಲ್ಲ ಕೇಳಿಸ್ಕೋಬೇಕು, ಯಾರು ಜೋರಿಗೆ ಮಾತಾಡೋಂಗಿಲ್ಲ. ಯಾಕಂದ್ರೆ ಅದು ತುಂಬ ವಿಚಾರ ಇದೆಯಲ್ಲ, ಆ ವಿಚಾರನೇ ದೊಡ್ಡ ವಿಚಾರ, ತುಂಬ ದೊಡ್ಡ ವಿಚಾರ ಆಗ್ಬಿಡದೆ. ಆ ವಿಚಾರ ಯಾರ್ದು, ಏನು, ಎತ್ತ, ಅದರೊಳಗಿರೋ ಕತೆ ಯಾರ್ದು, ಅಲ್ಲಿ ನಾಯಕ ಯಾರು, ಎತ್ತ, ಏನು ಅಂತ ಬಂದೈತಾ ಅಂತ ನಾವು ಕೂಡ ಕಾದು ನೋಡಬೇಕು ಕಣಪ್ಪ. ಕಾಯೋಣ, ಯಾರು ಯೋಚನೆ ಮಾಡಕ್ಕೆ ಹೋಗ್ಬೇಡಿ, ಟೆನ್ಷನ್ ತಗೋಬೇಡಿ. ಏನಾಗಬೇಕು ಅದೇ ಆಗುತ್ತೆ. ಅದರೊಳಗಡೆ ಏನು ಬಂದೈತು ಅನ್ನೋದನ್ನ ಕಾದು ನಾವೆಲ್ಲ ಕೂಡ ಕಾಯ್ದು ನೋಡೋಣ. ಇನ್ನೊಂದು ವಿಚಾರ ಕಣ್ರಪ್ಪ, ಮೋಹಕ ತಾರೆ ರಮ್ಯಾ ಅವರಿಗೆ ನಾಯಿ ಕೊಚ್ಚಿಬಿಟ್ಟೈತೆ ಕಣಪ್ಪ. ಪಾಪ ಕಣ, ಅವ್ರು ಬ್ಯುಸಿ ಇದ್ರು, ಫ್ಯಾನ್ಗಳ ಜೊತೆ ಎಲ್ಲ ಫೋಟೋ ತೆಗಿತಾ ಇದ್ರು, ಸ್ಮೈಲ್ ತೆಗಿತಾ ಇದ್ರು, ಮೀಡಿಯಾದವರೆಲ್ಲಿದ್ರು ಕಣ. ಪಕ್ಕಕ್ಕಿರೋ ಪಪ್ಪಿ ಲಬಕ್ ಅಂತ ಕೈಗೆ ಕಚ್ಚಿಬಿಟ್ಟದೆ ಕಣ. ಪಾಪ ಅವರು ಪ್ರೀತಿಯಿಂದ ಎಷ್ಟು ಪ್ರೀತಿಸ್ತಾರೆ ಕಣ ಅವ್ರ ನಾಯಿಗೆಲ್ಲ. ಅವ್ರ ಮನೆಯಲ್ಲೂ ಸಾಕವ್ರೆ ಕಣ. ಪಾಪ ಕಣ, ಇದು ಹೆಂಗೋ ಮಾಡ್ತಿದ್ದು, ಇಷ್ಟು ಮುದ್ದಾಗೈತೆ ಪಾಪ. ಅಷ್ಟು ಚೆನ್ನಾಗಿರೋರಿ. ಅದು ರಮ್ಯಾ ಅವ್ರಿಗೆ ಟಚ್ ಮಾಡ್ಬಿಟ್ಟೈತಲ್ಲ, ಅದು ಯಾವುದೋ ಅದಲ್ಲಿ ಹಂಗೆ ಮಾಡ್ಬೋದೇನಪ್ಪ. ಕಣ, ಅವ್ರು ಬ್ಯುಸಿ ಇದ್ರ ಕಣ, ಫ್ಯಾನ್ಗಳ ಜೊತೆ, ಮೀಡಿಯಾದವ್ರ ಜೊತೆ ಮಾತುಕತೆ ಮಾತಾಡ್ತಾ ಇದ್ರು, ಅಂದ್ಬಿಟ್ರು ಕಣಪ್ಪ. ಪಾಪ ಅನಿಸ್ಬಿಡ್ತಲ್ಲ ನನಗೆ. ಪಾಪ ಎಷ್ಟು ಮುದ್ದಾದ ನಾಯಿ, ಅವ್ರ ನಾಯಿನ ಎಷ್ಟು ಆದ್ರೂ ಆ ನಗು ಎಷ್ಟು ಚೆನ್ನಾಗಿತ್ತು ಗೊತ್ತಿಲ್ಲ ಅವ್ರದ್ದು, ಸಾಕಾಗಿತ್ತಪ್ಪ. ರಮ್ಯಾ ಅವ್ರ ನಗು, ಮೋಹಕ ತಾರೆ ರಮ್ಯಾ ಅವ್ರ ನಗು ಅದ್ಭುತವಾಗಿತ್ತು. ನಾವು ನಾಯಿ ಕಚ್ಚಿದ್ರೆ ಬೈ ಬಿಡ್ಕೋತೀವಿ, ಅಯ್ಯ ಹಾಳಾಗೋಗಿ ಅವು ಶಾಪಾಗಿ ಫಲ ಹಾಕ್ಬಿಡ್ತೀವಿ, ಕಣ್ಲಾಗ ಕಚ್ಚಿಬಿಡ್ತು ಮುಂಡೆದು ಅಂತ. ಪಾಪ ಇವ್ರ ನಗು ನೋಡ್ಲಾ, ಆ ಕಚ್ಚಿದ್ರೊಳಗಡೆ ನಗು ಒಳಗಡೆ ಒಂದು ಪ್ರೀತಿ ಇತ್ತು ಕಣ್ಲ ನಾಯಿ ಬಗ್ಗೆ. ಪಾಪ ಹಂಗಿರ್ಬೇಕು ಕಣ್ಲ, ಒಳ್ಳೆ ಮನುಷ್ಯನವ್ರಪ್ಪ. ನಾವು ಕೂಡ ಅವ್ರನ್ನ ನೋಡಿದ್ದೀನಿ ಹತ್ತಿರದಿಂದ, 3-4 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಪ್ಪ ಅವ್ರ ಜೊತೆ. ಅವರು ಡೌನ್ ಟು ಅರ್ತ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಣಪ್ಪ. ಮನಸ್ಸಿನಿಂದ ತುಂಬ ಒಳ್ಳೆಯವರು ರಮ್ಯಾ ಅವರು. ನನ್ನ ಕಡೆಯಿಂದ ನಮ್ಮ ತಾಯಿನಿಗೂ ಸತ್ಯವಾದ ಮಾತು ಕಣಪ್ಪ. 3-4 ಸಿನಿಮಾ ಮಾಡಿದ್ದೀನಿ ಅವ್ರ ಜೊತೆ ನಾನು. ತುಂಬ ಚೆನ್ನಾಗಿ ಮಾತಾಡ್ತಾರೆ, ದೊಡ್ಡವರು. ನಾನು ತುಂಬ ಸ್ಟ್ರಾಂಗು, ನಾನು ಪೊಲಿಟಿಕ್ಸಲ್ಲಿ ಇದ್ದೀನಿ, ನಾನು ಹೀರೋಯಿನ್, ಟಾಪ್ ಹೀರೋಯಿನ್ ಅದು ಯಾವುದೂ ಇಲ್ಲ ಕಣಪ್ಪ. ಡೌನ್ ಟು ಅರ್ತು ನಮ್ಮ ರಮ್ಯಾ ಮೇಡಮ್ ಅವರು. ನಾನು ರಮ್ಯಾ ಮೇಡಮ್ ಅವ್ರಿಗೆ ತುಂಬ ರೆಸ್ಪೆಕ್ಟ್ ಮಾಡ್ತೀನಪ್ಪ. ಯಾಕಂದರೆ ದೀಪಾವಳಿಗೆ ಪ್ರತಿ ಹಬ್ಬಕ್ಕೆಲ್ಲ ನಾನು ಕೂಡ ಮೆಸೇಜ್ ಮಾಡ್ತಿದ್ದೆ, ಥ್ಯಾಂಕ್ ಯು ಸುನಿಲ್ ಅಂತ ಕಳಿಸ್ತಾ ಇದ್ರು. ಅದೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡವ್ರು. ಈಗ ನಂಬರೆಲ್ಲ ಚೇಂಜ್ ಆಗಿ ಹೋಗ್ಬಿಡ್ತು, ರಾಜಕೀಯಕ್ಕೆ ಬಂದ್ಬಿಟ್ರು ಕಣಪ್ಪ. ನಮ್ಮಂಥ ಕಲಾವಿದರಿಗೆ ಮರೆತು ಬಿಟ್ರು ಕಣಪ್ಪ ಅವರು. ಅಷ್ಟೇ. ಒಳ್ಳೆ ಬಿಡಪ್ಪ, ನಾಯಿಗೇನೋ ಅದೃಷ್ಟ ಐತೆ, ಪಕ್ಕದಲ್ಲೇ ನಿಂತ್ಕೊಂಡು ಫೋಟೋಗಿಲ್ಲ ಇಟ್ಕೊಂಡು ಪಾಪ ಕಚ್ಚಕ್ಕೆ ಹೋಗೈತೆ. ಹಂಗೆ ಕಚ್ಚಬಾರ್ದು, ಹುಷಾರಾಗಿರ್ರಮ್ಮ. ಓ ನನ್ನ ಜೂಜು ನನಗೆಲ್ಲ ಅಲ್ವಾ ಜೂಜು. ಯಾವ ನಾಯಿ ಯಾವ ಟೈಮ್ಗೆ ಹೆಂಗೆ ಕಸ್ತದೆ ಅಂತ ಹೇಳೋಕ್ಕಾಗಲ್ಲ. ಹುಷಾರಾಗಿರ್ರಿ ನಾಯಿಗಳ ಬಗ್ಗೆ. ಪಾಪ ಒಳ್ಳೇದು, ನಾನು ಪ್ರಾಣಿಗಳನ್ನ ತುಂಬ ಪ್ರೀತಿಸ್ತೀನಿ. ಅವಕ್ಕೆ ಹೊಟ್ಟೆಗೆ ಇಟ್ಟಿಲ್ದಿರೋದ್ರಿಂದ ಹಂಗೆ ಮಾಡ್ತವೆ ಕಣಪ್ಪ. ಪಾಪ ಇರಿಟೇಟ್ ಮಾಡ್ತಾರೆ ಕಣಪ್ಪ. ಎಲ್ಲ ಬೀದಿಗಳಲ್ಲಿ ನಾಯಿಗಳಿಗೆಲ್ಲ ನೆಟ್ಟು ಊಟ ಹಾಕೊಂಡಿದ್ರೆ ಅವು ಯಾಕೆ ಬೇರೆಯವ್ರು ಕಚ್ಚಕ್ಕೆ ಹೋಗ್ತವೆ. ಪಾಪ ಏನೋ ತಲೆ ಕೆಡ್ಸ್ಕೊಂಡು ಮಾಡ್ತಿರ್ತವೆ, ಬಾಲ ತುಳ್ಕೊಂಡು ಹೋಗ್ಬಿಡ್ತಾರೆ, ಗಾಡಿ ಹತ್ತಿಸ್ಕೊಂಡು ಹೋಗ್ಬಿಡ್ತಾರೆ ಬಾಲದ ಮೇಲೆ. ಹಿಂಗೆಲ್ಲ ಮಾಡಿದಾಗ ಕಚ್ತೀರಿ ಇನ್ನೇನು ಮಾಡ್ತೇವಪ್ಪ. ಕರೆಕ್ಟ್ ಅಲ್ಲೇನ್ರಪ್ಪ? ಅವಕ್ಕೆ ಊಟ ಗಿಟ್ಟ ಹಾಕಿ, ಬಿಸ್ಕೆಟ್ ಗಿಸ್ಕೆಟ್ ಹಾಕಿ ಚೆನ್ನಾಗಿ ನೋಡ್ಕೊಳ್ಳಿ, ಪ್ರೀತಿಯಿಂದ ನೋಡ್ಕೊಳ್ಳಿ. ನಾಯಿಗಳು ನಮ್ಮ ಜೊತೆ ಚೆನ್ನಾಗಿರ್ತವೆ. ಯಾರು
ಯಾರು ಮನುಷ್ಯರನ್ನ ನಂಬಕ್ ಹೋಗ್ಬಿಡ್ರಪ್ಪ, ಅಕ್ಕಪಕ್ಕದವ್ರನ್ನ ನಂಬೇಡಿ, ದೋಸ್ತಿನ ನಂಬೇಡಿ. ದುಶ್ಮನ್ ಕಹೆ ಅಂದರೆ ಬಗಲ್ ಮೇರ್ತಲ್ಲ ಹಂಗೆ. ಆದರೆ ಪ್ರಾಣಿಗಳು, ಮೂಗ್ ಪ್ರಾಣಿಗಳಿಗೆ ಮಾತ್ರ ನಂಬಬೇಕು ಕಣಪ್ಪ. ನಾವು ಅವಕ್ಕೆ ಎಷ್ಟು ಪ್ರೀತಿ ತೋರಿಸ್ತೀವೋ ಅಷ್ಟು ಪ್ರೀತಿ ಅವು ನಮಗೆ ತೋರಿಸ್ತೇವೆ. ನೀವು ನಂಬ್ತೀರ ನಂಬೆಲ್ಲ ಗೊತ್ತಿಲ್ಲ ಕಣಪ್ಪ. ನಾವು ಒಂದು ಮನೆ ಬಾಡಿಗೆಗಿದ್ವಿ ಕಣಪ್ಪ, ಅಲ್ಲೊಂದು ನಾಯಿ ಸಾಕಿದ್ರು ನಮ್ಮ ಮನೆ ಪಕ್ಕದಲ್ಲಿ. ಅದಕ್ಕೊಂದು 2-3 ಸತಿ ಬಿಸ್ಕೆಟ್ ಹಾಕಿದೆ. ಫಸ್ಟ್ ಕಚ್ಚಾಕ್ ಬರ್ತಿತ್ತು, ಬಿಸ್ಕೆಟ್ ಹಾಕಿ ಅದನ್ನು ಫ್ರೆಂಡ್ಶಿಪ್ ಮಾಡ್ಕೊಂಡು ನಾನು ನೋಡಿದ್ರೆ ಬಾಲೆಲ್ಲ ಹಚ್ಚೋದು. ಅದೇ ಆದಮೇಲೆ 10 ವರ್ಷ ಆದಮೇಲೆ ಮತ್ತೆ ಹೋದೆ ಕಣಪ್ಪ, ನನ್ನ ಗುರುತು ಹಿಡಿತು. ಇದು ಸತ್ಯವಾದ ಮಾತು ಕಣಪ್ಪ. ಅದೇ ನೀವು ಜೊತೆಗಿರೋರಿಗೆ ನೀವು ಸಹಾಯ ಮಾಡಿ, ನನ್ನ ಗೆಳೆಯ, ನನ್ನ ಬ್ರದರ್ ಅಂದ್ಕೊಂಡು ಓಡಾಡ್ತಿರಲ್ಲ, ಅವ್ರೇ ಕಣಪ್ಪ ಬಗಲ್ಕಿ ದುಶ್ಮನ್. ನಿಮಗೆ ಹುಷಾರಾಗಿದ್ಬಿಡಿ. ಪ್ರಾಣಿಗಳನ್ನ ಪ್ರೀತಿಸಿ, ಮನುಷ್ಯರ ಜೊತೆ, ನಿಮ್ಮ ಜೊತೆ ಇರೋರ ಜೊತೆ ಹುಷಾರಾಗಿರಿ. ಇಷ್ಟು ಹೇಳಕ್ಕೆ ಸಾಧ್ಯ ಕಣಪ್ಪ ನನ್ನ ಕೈಲಿ. ಬರಲೇನ್ರಪ್ಪ ಶೇಂಬುಲಿಂಗ ಪಾಪ ನಾಯಿ ಕಣಪ್ಪ. ಮೈ ಮೇಲೆಲ್ಲ ಕೂದಲು ಬಿಟ್ಟಿರ್ತೈತಲ್ಲ, ಅದು ಯಾವ ನಾಯಿ ನನಗೂ ಗೊತ್ತಿಲ್ಲ ಕಣಪ್ಪ. ಯಾವ್ಯಾವ ನಾಯಿಗಳು ಬಂದ್ಬಿಟ್ಟವೆ, ಎಷ್ಟುಗಳು ಏನೇನೇ ಇಟ್ಬಿಟ್ಟವ್ರೆ. ಓಕೆನಾ? ಹುಷಾರಾಗಿರಪ್ಪ. ಪಾಪ ರಮ್ಯವ್ರಿಗೆ ನಾಯಿ ಅಡ್ರಕ್ಕಂದ್ಬಿಡ್ತಲ್ಲ ಅಂದ್ರು ಅದು ಒಂದು ಬೇಜಾರಾಗೋಯ್ತು. ಬರಲೇನ್ರಪ್ಪ ಶೇಂಬುಲಿಂಗ. ಬರ್ತೀನಪ್ಪ. ನಿಮ್ಮ ಓಟ್ ಯಾರಿಗೆ? ನನಗೆ. ನಿಮ್ಮ ಓಟ್ ಯಾರಿಗೆ? ನನಗೆ ಕಣಪ್ಪ. ಬರ್ಲೇನ್ರಪ್ಪ ಶೇಂಬುಲಿಂಗ. ಬರ್ತೀರಪ್ಪ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.